ಸಿಎಂ ಆರ್ಎಲ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಬಿರುಗಾಳಿ ಎದ್ದಿದೆ. ಮಾಜಿ ಸಿಎಂ ಪಿಣರಾಯಿ ವಿಜಯನ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಿಢೀರಾಗಿ ದಾಳಿ ಮಾಡಿದ್ದಾರೆ. ಇತ್ತ ದಾಳಿಯನ್ನು ಖಂಡಿಸಿ ಸಿಪಿಐಎಂ ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡಿ ಅಧಿಕಾರಿಗಳ ವಾಹನದ ಮೇಲೆ ದಾಳಿ ನಡೆಸಿ ಕಾರನ್ನು ಪೀಸ್ ಮಾಡಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಕೂಡ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಸಿಎಂ ಆರ್ಎಲ್ ಹಣ ಅಕ್ರಮ ವರ್ಗಾವಣೆ ಕೇಸ್. ಪಿಣರಾಯಿ ಮನೆ ಮೇಲೆ ಇಡಿ ಅಟ್ಯಾಕ್. ಕೇರಳ ರಾಜಕೀಯದಲ್ಲಿ ಸಿಎಂ ಆರ್ಎಲ್ ಕೇಸ್ ಸದ್ದು ಮಾಡುತ್ತಿದೆ. ಕೊಚ್ಚಿನ್ ಮಿನರಲ್ಸ್ ಅಂಡ್ ರುಟೈಲ್ ಲಿಮಿಟೆಡ್ಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಒಟ್ಟು 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ ನಡೆಸಿದ್ದು, ತಿರುವನಂತಪುರಂನ ಬೇಕರಿ ಜಂಕ್ಷನ್ನಲ್ಲಿರುವ ಪಿಣರಾಯಿ ಅವರ ಬಾಡಿಗೆ ನಿವಾಸ, ಕಣ್ಣೂರಿನ ಮನೆ, ಮಗಳು ವೀಣಾ ಪತಿ ಮತ್ತು ಮಾಜಿ ಸಚಿವ PA ಮೊಹಮ್ಮದ್ ರಿಯಾಜ್ ನಿವಾಸ ಸೇರಿ ಇಡಿ ರೇಡ್ ನಡೆಸಿದೆ. ಅಸಲಿಗೆ ಈ ದಾಳಿಯ ಹಿಂದೆ ಇರೋದು ಕೋಟಿ ಹಗರಣದ ಆರೋಪ. ಖಾಸಗಿ ಮಿನರಲ್ ಸಂಸ್ಥೆಯಾದ CMRL ಕಂಪನಿಯು ಮಾಜಿ ಸಿಎಂ ಪಿಣರಾಯಿ ಮಗಳು ವೀಣಾ ಒಡೆತನದ ಸದ್ಯ ಅಸ್ತಿತ್ವದಲ್ಲಿಲ್ಲದ ಎಕ್ಸಾಲಾಜಿಕ್ ಸೊಲ್ಯೂಷನ್ಸ್ IT ಕಂಪನಿಗೆ ಯಾವುದೇ ಸೇವೆ ಪಡೆಯದೆ ನಿಯಮ ಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಹಣ ಪಾವತಿ ಮಾಡಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಇಡಿ ತನಿಖೆಯನ್ನು ಪ್ರಶ್ನಿಸಿ CMRL ಕಂಪನಿ ಸಲ್ಲಿಸಿದ್ದ ಅರ್ಜಿಯನ್ನ ನಿನ್ನೆ ಅಷ್ಟೇ ಕೇರಳ ಹೈಕೋರ್ಟ್ ವಜಾಗೊಳಿಸಿತ್ತು. ಕೋರ್ಟ್ ಹಸಿರು ನಿಶಾನೆ ನೀಡಿದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಈ ಆಪರೇಷನ್ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಭುಗಿಲೆದ್ದ ಪಿಣರಾಯಿ ಬೆಂಬಲಿಗರು, ಇಡಿ ಅಧಿಕಾರಿಗಳ ಕಾರು ಪೀಸ್. ಇತ್ತ ಇಡಿ ದಾಳಿ ವಿರೋಧಿಸಿ ಸಿಪಿಐಎಂ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿತ್ತು. ತಿರುವನಂತಪುರದ ಬೇಕರಿ ಜಂಕ್ಷನ್ ಮನೆ ಮುಂದೆ ನೂರಾರು ಸಿಪಿಐ ಕಾರ್ಯಕರ್ತರು ಜಮಾಯಿಸಿದ್ರು. ಇದು ರಾಜಕೀಯ ಪ್ರೇರಿತ ಅಂತ ಇಡಿ ಅಧಿಕಾರಿಗಳ ವಾಹನದ ಮೇಲೆಯೇ ಕಾರ್ಯಕರ್ತರು ದಾಳಿ ನಡೆಸಿದ್ರು. ಗಲಭೆ ನಿಯಂತ್ರಿಸುವಾಗ ಪೊಲೀಸ್ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಈ ವೇಳೆ ಹಲವು ಪೊಲೀಸ್ ಸಿಬ್ಬಂದಿಗೂ ಗಾಯಗಳಾಗಿವೆ. ಒಟ್ಟಾರೆ CMRL ಪ್ರಕರಣ ಇದೀಗ ಕೇರಳದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆ. ಪಿಣರಾಯಿ ರಾಜೀನಾಮೆ ಬೆನ್ನಲ್ಲೇ ಇಡಿ ದಾಳಿ, ಹೈಕೋರ್ಟ್ ಸೂಚನೆ, ಸಿಪಿಐ ಕಾರ್ಯಕರ್ತರ ಪ್ರತಿಭಟನೆ ನೋಡ್ತಿದ್ರೆ ಇದು ತಂತ್ರ ರಾಜಕಾರಣದ ಬಗ್ಗೆ ಹಲವು ಅನುಮಾನಗಳನ್ನು ಹುಟ್ಟು ಹಾಕ್ತಿದೆ. ಮಂಜುನಾಥ್ ಹಾಲವರ್ತಿ, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.